ಮಡಿಲಿನಿಂದ ತೆಗೆದು ಇಟ್ಕೊಳ್ಳಿ. ನಿಮ್ಮ ಮಗುವಿಗೆ ಸದ್ಬುದ್ಧಿ, ಸದ್ವಿದ್ಯ, ಸನ್ನಡತೆ, ಸದ್ಗುಣಗಳು ಬರಲಿ ಅನ್ನೋ ಉದ್ದೇಶದಿಂದ ಶ್ರೀ ಶಾರದಾ ಪರಮೇಶ್ವರಿಯ ಸನ್ನಿಧಿಗೆ ಬಂದು ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇದ್ದೀರಿ. ಅಕ್ಷರಾಭ್ಯಾಸಕ್ಕೆ ಮೊದಲಿಗೆ ಶ್ರೀ ಮಹಾಗಣಪತಿ, ಶ್ರೀ ಗುರು, ಶ್ರೀ ಶಾರದಾ ಪರಮೇಶ್ವರಿ ಸಹಿತ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಕ್ಷರಾಭ್ಯಾಸವನ್ನ ಮಾಡಿಸುವುದು. ಕೂತ್ಕೊಳ್ಳಿ ಎಲ್ಲ. ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗಣೇಶಾಯ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾ ಬುದ್ಧಿಂಚ ದೇಹಿ ಮೇ. ಶ್ರೀ ಶಾರದಾಯೈ ನಮಃ. ಶ್ರೀ ಕುಲದೇವತಾಭ್ಯೋ ನಮಃ. ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ಸದ್ಗುಣ, ಸನ್ನಡತೆಗಳು ಬರಲಿ ಅಂತ ಶ್ರೀ ಮಹಾಗಣಪತಿ, ಶ್ರೀ ಗುರು, ಶ್ರೀ ಶಾರದಾ ಪರಮೇಶ್ವರಿ ಸಹಿತ ನಿಮ್ಮ ಕುಲದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಶ್ರೀ ಮಹಾಗಣಪತಿ, ಶ್ರೀ ಗುರು, ಶ್ರೀ ಶಾರದಾ ಪರಮೇಶ್ವರಿ ಸಹಿತ ಕುಲದೇವತಾಭ್ಯೋ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಅಕ್ಷರ ಬರೆಸಬೇಕಾದ ಮಗುವನ್ನ ನಿಮ್ಮ ಮಡಿಲ ಮೇಲೆ ಕುಳ್ಳಿರಿಸಿಕೊಳ್ಳಿ. ಸಂಕಲ್ಪವನ್ನ ಮಾಡ್ಕೊಳ್ಳಿ. ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಮಮ. ಮಗು ಗಂಡಾಗಿದ್ರೆ ಕುಮಾರಸ್ಯ ಅಂತ ಹೇಳಿಕೊಂಡು, ಹೆಣ್ಣಾಗಿದ್ದಲ್ಲಿ ಕುಮಾರಿಯಾಹ ಅಂತ ಹೇಳಿ ಮಗುವಿನ ನಕ್ಷತ್ರ, ರಾಶಿ, ಹೆಸರನ್ನ ಹೇಳ್ಕೊಳ್ಳಿ. ನಕ್ಷತ್ರ, ರಾಶಿ ಗೊತ್ತಿಲ್ಲದ್ರೆ ಮಗುವಿನ ಹೆಸರನ್ನ ಹೇಳಿಕೊಳ್ಳಿ. ಹೇಳಿ. ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹೇಣ ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತ್ಯರ್ಥಂ ಅಜ್ಞಾನ ಪರಿಹಾರ ಪೂರ್ವಕ ಸುಜ್ಞಾನ ಪ್ರಾಪ್ತ್ಯರ್ಥಂ ಸಮಸ್ತ ಸನ್ಮಂಗಳ ಅವಾಪ್ತ್ಯರ್ಥಂ ಸಕಲ ಅಭ್ಯುದಯ ಸಿದ್ಧ್ಯರ್ಥಂ ಅಕ್ಷರ ಅಭ್ಯಾಸಂ ಕರ್ಮ ಕರಿಷ್ಯೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ. ಸಿದ್ಧಿರ್ಭವತು ಮೇ ಸದಾ. ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ಒಳ್ಳೆಯ ಸಂಸ್ಕಾರದ ಅನುಗ್ರಹ ಆಗಬೇಕು. ನಿಮ್ಮ ಮಗುವಿನ ಬಾಳಿನಲ್ಲಿ ಅಜ್ಞಾನ ಪರಿಹಾರ ಆಗಿ ಸುಜ್ಞಾನದ ಬೆಳವಣಿಗೆಯನ್ನ ಕಾಣಬೇಕು. ನಿಮ್ಮ ಮಗುವಿನ ಮುಂದಿನ ವಿದ್ಯಾಕ್ಷೇತ್ರದಲ್ಲಿನ ಉತ್ತಮ ಯಶಸ್ಸಿಗೋಸ್ಕರ ಅಕ್ಷರಾಭ್ಯಾಸವನ್ನ ಮಾಡಿಸುತ್ತಿದ್ದೇನೆ.
ಎಂಬುದಾಗಿ ಶ್ರೀ ಶಾರದಾ ಪರಮೇಶ್ವರಿಯಲ್ಲಿ ಸಂಕಲ್ಪಪೂರ್ವಕ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಕ್ಕಿ ತಟ್ಟೆ ಮತ್ತು ಸ್ಲೇಟಿಗೆ ಮಗುವಿನ ಕೈಯಲ್ಲಿ ಮುಟ್ಟಿಸಿ ನಮಸ್ಕಾರವನ್ನ ಮಾಡಿಸಿಕೊಳ್ಳಿ. ನಮಸ್ಕಾರವನ್ನ ಮಾಡಿಸಿಕೊಂಡ ನಂತರ ಸ್ಲೇಟನ್ನ ಕೆಳಗೆ ಇಟ್ಟುಕೊಂಡು ಅಕ್ಕಿ ತಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಅಕ್ಕಿಯ ತಟ್ಟೆ ಮೇಲಿರ್ತಕ್ಕಂಥ ಅರಿಶಿಣ ಕೊಂಬನ್ನ ಮಗುವಿನ ಕೈಯಲ್ಲಿ ಕೊಟ್ಟು ಅದನ್ನ ಹಿಡಿಸಿ ಬರೆಸಬೇಕು. ಗಮನಿಸಿ, ಮಗುವಿನ ಕೈಯಲ್ಲಿ ಹಿಡಿಸಿ ಬರೆಸಲಿಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಪೋಷಕರಾದ ನೀವೇ ಮಗುವಿನ ಕೈಗೆ ಮುಟ್ಟಿಸಿ ಬರೆಯಲೂಬಹುದು. ಕೊನೆಯಲ್ಲಿ 4 ಅಕ್ಷರಗಳನ್ನ ಮಾತ್ರ ಮಗುವಿನ ಕೈಯಲ್ಲಿ ಬರೆಸಿದರೆ ಸಾಕಾಗ್ತದೆ. ಸಾಧ್ಯವಾದರೆ ಮಗುವಿನ ಕೈಯಲ್ಲಿ ಅರಿಶಿಣ ಕೊಂಬನ್ನ ಕೊಟ್ಟು ಬರೆಸಬಹುದು. ಶ್ರೀ ಗಣೇಶಾಯ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಯೈ ನಮಃ, ಶ್ರೀ ಶಾರದಾಯೈ ನಮಃ, ಶ್ರೀ ಶಾರದಾಯೈ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಯೈ ನಮಃ, ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತಿ ನಮಃ ಬರೆಸಿದ ಅಥವಾ ಬರೆದ ನಂತರ ನಿಮ್ಮ ಮನೆ ದೇವರು ಅಥವಾ ಕುಲದೇವರ ಹೆಸರನ್ನ ಬರೆಸಿ. ಶ್ರೀ ಸರಸ್ವತ್ಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿ. ನಿಮ್ಮ ಕುಲದೇವರ ಹೆಸರನ್ನ ಬರೆಸಿದ ಅಥವಾ ಬರೆದ ನಂತರ ಅಕ್ಕಿಯ ತಟ್ಟೆ ಮೇಲೆಯೇ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನ ಹೇಳಿಸಿಕೊಡುತ್ತಾ ಬರೆಸಿ. ಅ ಆ ಇ ಈ ಎಂಬುದಾಗಿ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿದ ನಂತರ ಅಕ್ಕಿ ತಟ್ಟೆ ಮೇಲೆಯೇ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನ ಹೇಳಿಸಿಕೊಡುತ್ತಾ ಬರೆಸಿ. ಅಕ್ಕಿಯ ತಟ್ಟೆ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗೆ ಇಟ್ಟುಕೊಂಡು ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಅಕ್ಕಿಯ ತಟ್ಟೆ ಮೇಲೆ ಮಗುವಿನ ಕೈಯಲ್ಲಿ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗೆ ಇಟ್ಟುಕೊಂಡು ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ, ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಸಣ್ಣದಾಗಿ ಬರೆಸಿಕೊಳ್ಳಿ. ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿದ ನಂತರ ಶ್ರೀ ಶಾರದಾಯೈ ನಮಃ, ಶ್ರೀ ಗುರು ಗಣೇಶಾಯ ನಮಃ ಬರೆಸಿದ ಅಥವಾ ಬರೆದ ನಂತರ ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯೈ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ.
ಶ್ರೀ ಶಾರದಾಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ಶ್ರೀ ವಿದ್ಯಾಯೈ ನಮಃ. ಶ್ರೀ ಶಾರದಾಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯೈ ನಮಃ, ಶ್ರೀ ವಿದ್ಯಾಯೈ ನಮಃ. ಶ್ರೀ ಶಾರದಾಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ಶ್ರೀ ವಿದ್ಯಾಯೈ ನಮಃ. ಶ್ರೀ ವಿದ್ಯಾಯೈ ನಮಃ ಬರೆಸಿದ ಅಥವಾ ಬರೆದ ನಂತರ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿ. ಶ್ರೀ ವಿದ್ಯಾಯೈ ನಮಃ ಬರೆಸಿದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿ. ನಿಮ್ಮ ಕುಲದೇವರ ಹೆಸರನ್ನ ಬರೆಸಿದ ಅಥವಾ ಬರೆದ ನಂತರ ಅಂತಿಮವಾಗಿ 4 ಅಕ್ಷರಗಳನ್ನ ಮಗುವಿಗೆ ಹೇಳಿಸಿಕೊಡುತ್ತಾ ಬರೆಸಿ. ನಿಮ್ಮ ಕುಲದೇವರ ಹೆಸರನ್ನ ಬರೆಸಿಕೊಂಡ ನಂತರ ಕೊನೆಯಲ್ಲಿ 4 ಅಕ್ಷರಗಳನ್ನ ಮಾತ್ರ ಮಗುವಿಗೆ ಹೇಳಿಸಿಕೊಡುತ್ತಾ ಬರೆಸಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ, ನಂತರ ಶ್ರೀ ಶಾರದಾಯೈ ನಮಃ ಅಂತ ಬರೆಸಿ, ನಂತರ ಶ್ರೀ ವಿದ್ಯಾಯೈ ನಮಃ ಅಂತ ಬರೆಸಿ, ನಂತರ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿ, ಕೊನೆಯಲ್ಲಿ 4 ಅಕ್ಷರಗಳನ್ನ ಮಾತ್ರ ಮಗುವಿಗೆ ಹೇಳಿಸಿಕೊಡುತ್ತಾ ಬರೆಸಿ. ಸ್ಲೇಟಿನ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮತ್ತು ಸ್ಲೇಟಿಗೆ ಮಗುವಿನ ಕೈಯಲ್ಲಿ ಮತ್ತೊಮ್ಮೆ ಮುಟ್ಟಿಸಿ ನಮಸ್ಕಾರವನ್ನ ಮಾಡಿಸಿಕೊಟ್ಟು ಕೆಳಗೆ ಇಟ್ಟುಕೊಳ್ಳಿ. ಸ್ಲೇಟಿನ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮತ್ತು ಸ್ಲೇಟಿಗೆ ಮಗುವಿನ ಕೈಯಲ್ಲಿ ಮತ್ತೊಮ್ಮೆ ಮುಟ್ಟಿಸಿ ನಮಸ್ಕಾರವನ್ನ ಮಾಡಿಸಿಕೊಂಡು ಕೆಳಗೆ ಇಟ್ಟುಕೊಳ್ಳಿ. ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಹೇಳಿ, ಅನ್ನುವಹಂ ಅನ್ನುವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದಮೆ ಅಧೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿಂ ದೇಹಿ ಲಕ್ಷ್ಮೀಂ ಶುಭಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಭಕ್ತ್ಯಾ ಮೇ ಹೃದಯಾಂಬುಜೆ ಅನವರತಂ ವಂದೇ ಸದಾ ಶಾರದಾ ಶ್ರೀ ಶಾರದಾ ಪರಮೇಶ್ವರಿಯೇ ನಮಃ. ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತಿಂ
ಕುರು ಪ್ರಾರ್ಥಯಾಮಿ ನಮಸ್ಕರೋಮಿ. ವಿದ್ಯೆಯ ಅಧಿದೇವತೆಯಾದಂತಹ ಶ್ರೀ ಶಾರದಾ ಪರಮೇಶ್ವರಿಯ ಸನ್ನಿಧಿಗೆ ಬಂದು ನಿಮ್ಮ ಮಗುವಿಗೆ